ನಮಸ್ಕಾರ. ಬನ್ನಿ, ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಒಂದು ಬಹಳ ಆಸಕ್ತಿಕರವಾದ ಜ್ಯೋತಿಷ್ಯದ ಮೂಲವನ್ನು ಆಳವಾಡಿ ನೋಡೋಣ. ಇದು ಒಂದು ನಿರ್ದಿಷ್ಟ ಸಮಯದ ಬಗ್ಗೆ. ಅಂದ್ರೆ 2026ರಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ವಿವರಿಸುತ್ತೆ. ಇಲ್ಲಿ ರಾಹುವಿನ ಸಂಚಾರವೇ ಮುಖ್ಯ ಪಾತ್ರ ವಹಿಸುತ್ತೆ ಅಂತನೂ ಹೇಳಲಾಗಿದೆ. ಹೌದು, ನಮ್ಮ ಮುಂದಿರುವ ಈ ಮಾಹಿತಿ ಪ್ರಕಾರ ಇದೇನೋ ಒಂದು ಸಾಮಾನ್ಯ ಗ್ರಹ ಸಂಚಾರದ ಭವಿಷ್ಯವಾಣಿಯಲ್ಲ. ಇದು ಕೇವಲ 126 ದಿನಗಳ ಅವಧಿಯಷ್ಟೇ. ಆದರೂ ವೃತ್ತಿ, ಹಣಕಾಸು ಮತ್ತು ಕುಟುಂಬ ಜೀವನದಲ್ಲಿ ಒಂದು ಮಹತ್ವದ ಟರ್ನಿಂಗ್ ಪಾಯಿಂಟ್ ಆಗೋ ಎಲ್ಲಾ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಇದೊಂದು ರೀತಿ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಸಮಯ ಅಂತ ಹೇಳಬಹುದು. ವಾವ್, ಟರ್ನಿಂಗ್ ಪಾಯಿಂಟ್ ಅನ್ನೋ ಪದವೇ ಬಹಳ ಕುತೂಹಲ ಮೂಡಿಸುತ್ತೆ. ಅಂದ್ರೆ ಮುಂದಿನ ಆ 126 ದಿನಗಳು ಒಂದು ರೋಲರ್ ಕೋಸ್ಟರ್ ರೈಡ್ ತರಹ ಇರ್ಲಿದೆ ಅಂತಾಯ್ತು. ಹಾಗಿದ್ರೆ ಈ ಮೂಲದಲ್ಲಿರುವ ವಿವರಣೆಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಇದರಲ್ಲಿರೋ ಅವಕಾಶಗಳೇನು, ಸವಾಲುಗಳೇನು, ಮತ್ತೆ ಅವನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ ಅಲ್ವಾ? ಖಂಡಿತ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು. ಯಾಕೆ ಈ ನಿರ್ದಿಷ್ಟ ಅವಧಿ ಅಂದ್ರೆ 2026ರ ಜಾನ್ಯುವರಿ 25ರಿಂದ ಮೇ 30ರವರೆಗಿನ ಈ 126 ದಿನಗಳು ಇಷ್ಟೊಂದು ಪ್ರಬಲ ಅಂತ ಈ ಮೂಲದಲ್ಲಿ ಹೇಳಿದ್ದಾರೆ? ಬೇರೆ ಸಂಚಾರಗಳಿಗಿಂತ ಇದರಲ್ಲಿ ಅಂಥದ್ದೇನಿದೆ? ಕೇಳಿ, ಇಲ್ಲಿರೋ ಅತ್ಯಂತ ಕುತೂಹಲಕಾರಿ ವಿಷಯವೇ ಇದು. ಈ ಸಮಯದಲ್ಲಿ ರಾಹುವು ತನ್ನದೇ ಆದ ಶತಭಿಷ ನಕ್ಷತ್ರದಲ್ಲಿ ಸಂಚರಿಸುತ್ತಾನೆ. ಇದನ್ನ ಸರಳವಾಗಿ ಅರ್ಥ ಮಾಡಿಕೊಡ್ಬೇಕಂದ್ರೆ ಹೀಗೆ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಮನೆಯಲ್ಲಿರುವಾಗ ಹೆಚ್ಚು ಶಕ್ತಿಶಾಲಿಯಾಗಿರ್ತಾನಲ್ವಾ? ಹೌದು, ಹೆಚ್ಚು ಕಂಫರ್ಟಬಲ್ ಆಗಿರ್ತಾರೆ. ಅದೇ ರೀತಿ ಅವನ ನಿರ್ಧಾರಗಳ ಮೇಲೆ ಬೇರೆಯವರ ಪ್ರಭಾವ ಕಡಿಮೆ ಇರುತ್ತೆ. ಹಾಗೆ ರಾಹು ತನ್ನದೇ ನಕ್ಷತ್ರವಾದ ಶತಭಿಷದಲ್ಲಿರುವಾಗ ಅದರ ಪ್ರಭಾವ ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೆ, ಮತ್ತೆ ದುಪ್ಪಟ್ಟು ಶಕ್ತಿಯಿಂದ ಕೂಡಿರುತ್ತೆ. ಓ, ಹಾಗೆ ಅಂದ್ರೆ ರಾಹು ತನ್ನ ಹೋಮ್ ಗ್ರೌಂಡ್ನಲ್ಲಿ ಆಡ್ತಿದ್ದಾನೆ, ಹಾಗಾಗಿ ಅವನ ಪ್ರಭಾವ ಜಾಸ್ತಿ. ಸರಿ, ಆದ್ರೆ ಇದು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಆಗುತ್ತೆ ಅಂತ ಹೇಳಿದ್ದೀರಿ. ಈ 4ನೇ ಮನೆ ಅಂದ್ರೆ ಏನು, ಅದರ ಮಹತ್ವವೇನು, ಅದು ನಮ್ಮ ಜೀವನದ ಯಾವ ಭಾಗವನ್ನ ತೋರಿಸುತ್ತೆ? 4ನೇ ಮನೆ ಅನ್ನೋದು ಜ್ಯೋತಿಷ್ಯದಲ್ಲಿ ನಮ್ಮ ಅಡಿಪಾಯ, ನಮ್ಮ ಮೂಲ, ನಮ್ಮ ಬೇರುಗಳು. ಅಡಿಪಾಯ ಅಂದ್ರೆ ನಮ್ಮ ಮನೆ, ಕುಟುಂಬ, ತಾಯಿ, ಆಸ್ತಿ, ವಾಹನ ಮತ್ತು ಮುಖ್ಯವಾಗಿ ನಮ್ಮ ಮಾನಸಿಕ ನೆಮ್ಮದಿ ಅಥವಾ ನಮ್ಮ ಕಂಫರ್ಟ್ ಝೋನ್. ರಾಹು ಬದಲಾವಣೆ ಮತ್ತು ಅಸಂಪ್ರದಾಯಿಕತೆಯ ಕಾರಕ ಗ್ರಹ. ನಮ್ಮ ಈ ನೆಮ್ಮದಿಯ ಸ್ಥಾನಕ್ಕೆ ಬಂದಾಗ ಅಲ್ಲಿ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿಸ್ತಾನೆ. ನೀನು ಈಗಿರೋ ಆರಾಮದಾಯಕ ಸ್ಥಿತಿಯಿಂದ ಹೊರಗೆ ಬಾ ಅಂತ ಒಂದು ರೀತಿಯಲ್ಲಿ ಒತ್ತಾಯ ಮಾಡ್ತಾನೆ. ಓ, ಅಂದ್ರೆ ನಮ್ಮ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಘಟನೆಗಳು ನಡಿಬಹುದು. ಇದು ಕೇಳಲಿಕ್ಕೆ ಸ್ವಲ್ಪ ಆತಂಕಕಾರಿ ಅನಿಸಿದ್ರೂ ಬೆಳವಣಿಗೆಗೆ ಇದು ಅಗತ್ಯವಿರಬಹುದಲ್ವೇ? ಖಂಡಿತ, ಖಂಡಿತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ ನಮ್ಮ ಮೂಲದಲ್ಲಿ ನವಾಂಶ ಚಕ್ರದ ಬಗ್ಗೆಯೂ ಉಲ್ಲೇಖವಿದೆ. ನವಾಂಶದಲ್ಲೂ ರಾಹುವು ಶನಿಯ ಅಧಿಪತ್ಯದಲ್ಲಿರೋ ಕುಂಭ ಮತ್ತು ಮಕರ ರಾಶಿಗಳಲ್ಲಿ ಇರೋದ್ರಿಂದ ಈ ಫಲಿತಾಂಶಗಳು ಇನ್ನೂ ಗಟ್ಟಿಯಾಗ್ತವೆ. ಜ್ಯೋತಿಷ್ಯದಲ್ಲಿ ನೋಡಿ, ರಾಶಿ ಚಕ್ರವು ದೇಹವಾದರೆ ನವಾಂಶವು ಆತ್ಮದಂತೆ. ಓ, ದೇಹ ಮತ್ತು ಆತ್ಮ. ಹೌದು, ರಾಶಿ ಚಕ್ರದಲ್ಲಿ ಕಾಣುವ ಘಟನೆಗಳು ನಿಜವಾಗ್ಲೂ ನಡೆಯುತ್ತವೆಯೇ, ಅವು ಎಷ್ಟು ಆಳವಾದ ಪರಿಣಾಮ ಬೀರುತ್ತವೆ ಅಂತ ಖಚಿತಪಡಿಸಿಕೊಳ್ಳಕ್ಕೆ ನಾವು ನವಾಂಶವನ್ನು ನೋಡ್ತೇವೆ. ಇಲ್ಲೂ ರಾಹು ಬಲವಾಡಿರೋದ್ರಿಂದ ಈ ಬದಲಾವಣೆಗಳು ಕೇವಲ ಮೇಲ್ನೋಟಕ್ಕೆ ಅಲ್ಲ, ಬದಲಾಗಿ ವ್ಯಕ್ತಿಯ ಜೀವನದಲ್ಲಿ ಆಳವಾಗಿ ಬೇರೂರಿ ಶಾಶ್ವತವಾದ ಪರಿಣಾಮ ಬೀರ್ಲಿವೆ ಅಂತ ಅರ್ಥ. ಸರಿ, ಈಗ ಚಿತ್ರಣ ಸ್ಪಷ್ಟವಾಗ್ತಾ ಇದೆ. ರಾಹು ತನ್ನದೇ ಮನೆಯಲ್ಲಿ
ನಮ್ಮ ನೆಮ್ಮದಿಯ ಸ್ಥಾನದಲ್ಲಿ ಕುಳಿತು ಆಳವಾದ ಪರಿಣಾಮ ಬೀರಲು ಸಿದ್ಧನಾಗಿದ್ದಾನೆ. ಈ ರೀತಿಯ ತಲ್ಲಣ ಅಂದಾಗ ಸಹಜವಾಗಿಯೇ ಮೊದಲು ಪರಿಣಾಮ ಬೀಳುವುದು ನಮ್ಮ ವೃತ್ತಿ ಜೀವನದ ಮೇಲೆ ಅಲ್ವಾ? ಆ ಬಗ್ಗೆ ಈ ಮೂಲದಲ್ಲಿ ಏನು ಹೇಳಿದ್ದಾರೆ? ಹೌದು, ನೀವು ಹೇಳಿದ್ದು ಸರಿಯಾಗಿದೆ. 4ನೇ ಮನೆಯಲ್ಲಿರುವ ರಾಹುವು ನೇರವಾಗಿ 10ನೇ ಮನೆಯನ್ನ ಅಂದ್ರೆ ವೃತ್ತಿ ಜೀವನದ ಮನೆಯನ್ನ ನೋಡ್ತಾನೆ. ಹಾಗಾಗಿ ಇಲ್ಲಿ ಅತಿದೊಡ್ಡ ಬದಲಾವಣೆಗಳು ನಿರೀಕ್ಷಿತ. ಮೂಲದಲ್ಲಿ ಹೇಳಿರೋ ಹಾಗೆ ಇದು ಕೇವಲ ಸಂಬಳ ಹೆಚ್ಚಳ ಅಥವಾ ಸಣ್ಣ ಬಡ್ತಿಯ ವಿಷಯವಲ್ಲ, ಇದು ಸಂಪೂರ್ಣ ಪಾತ್ರ ಬದಲಾವಣೆ. ಸಂಪೂರ್ಣ ಪಾತ್ರ ಬದಲಾವಣೆ ಅಂದ್ರೆ ಒಂದು ಉದಾಹರಣೆ ಕೊಡಬಹುದಾ? ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಕ್ಕಿದ್ದಂತೆ ಮ್ಯಾನೇಜರ್ ಆಗ್ಬಿಡೋದಾ? ಅನುಭವ ಇಲ್ದೇ ಇದ್ರೂ? ನಿಖರವಾಗಿ ನೀವು ಹೇಳಿದ ಹಾಗೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿವರೆಗೆ ತಮ್ಮ ಟೆಕ್ನಿಕಲ್ ಕೆಲಸದಲ್ಲಿ ಮುಳುಗಿದ್ದವರು ಇದ್ದಕ್ಕಿದ್ದಂತೆ ಒಂದು ಟೀಮ್ನ ಲೀಡ್ ಮಾಡೋದು, ಸ್ಟ್ರಾಟಜಿ ರೂಪಿಸೋದು ಅಥವಾ ಒಂದು ಸಂಪೂರ್ಣ ಪ್ರಾಜೆಕ್ಟ್ನ ಯೋಜನೆ ಮಾಡುವಂಥ ದೊಡ್ಡ ಜವಾಬ್ದಾರಿಗಳಿಗೆ ತಳ್ಳಲ್ಪಡಬಹುದು. ಇದು ಒಂದು ರೀತಿಯಲ್ಲಿ ಸಿಂಕ್ ಆರ್ ಸ್ವಿಮ್ ಪರಿಸ್ಥಿತಿ. ರಾಹು ಇಂತಹ ಅನಿರೀಕ್ಷಿತ ಸವಾಲುಗಳನ್ನು ಒಡ್ಡುತ್ತಾನ. ಇದು ವ್ಯಕ್ತಿಯ ಸಾಮರ್ಥ್ಯದ ನಿಜವಾದ ಪರೀಕ್ಷೆಯಾಗಿರುತ್ತೆ. ಇದು ಕೇವಲ ಜವಾಬ್ದಾರಿ ಬದಲಾವಣೆಯೇ ಅಥವಾ ಸ್ಥಳ ಬದಲಾವಣೆಯೂ ಇದೆಯಾ? ಯಾಕಂದ್ರೆ ಮೂಲದಲ್ಲಿ ಸ್ಥಳಾಂತರದ ಬಗ್ಗೆಯೂ ಪ್ರಸ್ತಾಪವಿದೆ. ಹೌದು, ಇಲಾಖೆ ಬದಲಾವಣೆ, ಪ್ರಾಜೆಕ್ಟ್ನ ಸ್ಥಳ ಬದಲಾವಣೆ ಅಥವಾ ಸಂಪೂರ್ಣವಾಗಿ ಬೇರೆ ನಗರಕ್ಕೆ ಅಥವಾ ದೇಶಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆಗಳು ಪ್ರಬಲವಾಗಿವೆ. ಕೆಲಸದ ಒತ್ತಡ ಮತ್ತೆ ಹೊಸ ಜವಾಬ್ದಾರಿಗಳಿಂದಾಗಿ ಹುಟ್ಟೂರನ್ನೋ ಅಥವಾ ಈಗಿರೋ ಮನೆಯನ್ನೂ ಬಿಟ್ಟು ಹೋಗಬೇಕಾದ ಸಂದರ್ಭವೂ ಬರಬಹುದು. 4ನೇ ಮನೆ ನಮ್ಮ ಮನೆಯನ್ನು ಪ್ರತಿನಿಧಿಸುವುದರಿಂದ ರಾಹು ಅಲ್ಲಿ ಕುಳಿತು ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸೋ ಕೆಲಸ ಮಾಡ್ತಾನೆ. ಈ ರೀತಿಯ ದೊಡ್ಡ ಬದಲಾವಣೆಗಳು ಬಂದಾಗ ಅದನ್ನು ಒಪ್ಪಿಕೊಳ್ಳೋದು ಸುಲಭವಲ್ಲ. ಕುಟುಂಬದ ಪ್ರತಿಕ್ರಿಯೆ ಹೇಗಿರಬಹುದು? ಇದು ಒಂದು ದೊಡ್ಡ ಸವಾಲಾಗಬಹುದಲ್ಲವೇ? ಖಂಡಿತ. ಇದೇ ಈ ಸಂಚಾರದ ಅತಿ ಸೂಕ್ಷ್ಮವಾದ ಭಾಗ. ಅದಕ್ಕೇನೆ ಈ ಮೂಲದಲ್ಲಿ ಒಂದು ಸ್ಪಷ್ಟವಾದ ಸಲಹೆ ಕೊಟ್ಟಿದ್ದಾರೆ. ಇಂಥ ಸಾಧ್ಯತೆಗಳ ಬಗ್ಗೆ ಕುಟುಂಬದೊಂದಿಗೆ ಮುಂಚಿತವಾಗಿ ಮುಕ್ತವಾಗಿ ಚರ್ಚಿಸೋದು ಬಹಳ ಮುಖ್ಯ. ನನ್ನ ವೃತ್ತಿಯಲ್ಲಿ ಹೀಗೊಂದು ಅವಕಾಶ ಬರಬಹುದು, ಅದಕ್ಕೆ ನಾವು ಬೇರೆ ಊರಿಗೆ ಹೋಗ್ಬೇಕಾಗ್ಬೋದು ಅಂತ ಮೊದಲೇ ಸಿದ್ಧತೆ ಮಾಡ್ಕೊಂಡ್ರೆ ಆಘಾತವನ್ನು ತಪ್ಪಿಸ್ಬೋದು ಅಲ್ವಾ? ಹೌದು, ಸರಿ. ಈ ಬದಲಾವಣೆಯನ್ನು ಒಂದು ಹೊರೆಯಾಗಿ ನೋಡದೆ ಇಡೀ ಕುಟುಂಬದ ಬೆಳವಣಿಗೆಯ ಅವಕಾಶವಾಗಿ ಸ್ವೀಕರಿಸಬೇಕು. ಇದೇ ಸಮಯದಲ್ಲಿ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಲೂ ಹೇಳಲಾಗಿದೆ. ಫೈಟರ್ ಮೋಡ್ ಆನ್ ಆಗುತ್ತಂತೆ. ಅಂದ್ರೇನು? ಫೈಟರ್ ಮೋಡ್ ಅಂದ್ರೆ ನಾನು ಏನನ್ನಾದ್ರೂ ಸಾಧಿಸಬಲ್ಲೆ, ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನು ಸುಮ್ಮನಿರಲಾರೆ ಎಂಬಂಥ ಒಂದು ದಿಟ್ಟ ಆಕ್ರಮಣಕಾರಿ ಮನೋಭಾವ ಬೆಳೆಯುತ್ತೆ. ಮಾತುಗಳು ಹೆಚ್ಚು ನೇರ ಮತ್ತು ಖಡಕ್ಕಾಗ್ಬೋದು. ನೋಡಿ, ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಂದ್ರೆ ಕುಜ, ಆತ ಈಗಾಗಲೇ ಧೈರ್ಯ ಮತ್ತು ಹೋರಾಟದ ಗುಣವನ್ನು ಕೊಟ್ಟಿರ್ತಾನೆ. ಈಗ ಅದಕ್ಕೆ ರಾಹುವಿನ ಅಸಾಂಪ್ರದಾಯಿಕ ಬಂಡಾಯದ ಶಕ್ತಿ ಸೇರ್ಕೊಂಡಾಗ ವ್ಯಕ್ತಿಯ ಆತ್ಮವಿಶ್ವಾಸ ಮುಗುಳುಮುಟ್ಟುತ್ತೆ. ಆದರೆ ಈ ಫೈಟರ್ ಮೋಡ್ ಕುಟುಂಬದ ಜೊತೆಗಿನ ಸಂಬಂಧಗಳಿಗೆ ಅಪಾಯಕಾರಿಯಾಗಬಹುದಲ್ವೇ? ಕಚೇರಿಯಲ್ಲಿ ತೋರಿಸುವ ಖಡಕ್ ಮನೋಭಾವ ಮನೆಯಲ್ಲೂ ಮುಂದುವರೆದರೆ ಸಮಸ್ಯೆಯಾಗಬಹುದು. ಅತ್ಯುತ್ತಮ ಪ್ರಶ್ನೆ. ಇದು ನಿಜಕ್ಕೂ ಒಂದು ದೊಡ್ಡ ಸವಾಲು. ಕಚೇರಿಯಲ್ಲಿ ಈ ಮನೋಭಾವ ಯಶಸ್ಸು ತಂದುಕೊಡಬಹುದು, ಆದರೆ ಮನೆಯಲ್ಲಿ ಅದೇ ಧೋರಣೆ ಮುಂದುವರೆಸಿದ್ರೆ ಸಂಬಂಧಗಳು ಹಾಳಾಗಬಹುದು. ರಾಹು ನಮ್ಮ ಭಾವನೆಗಳನ್ನು ತೀವ್ರಗೊಳಿಸುತ್ತಾನೆ. ಹಾಗಾಗಿ ಈ ಸಮಯದಲ್ಲಿ ಮಾತಿನಲ್ಲಿ ಹಿಡಿತ ಸಾಧಿಸೋದು ಬಹಳ ಮುಖ್ಯ. ನನ್ನನ್ನು ಯಾರಾದ್ರೂ ಅಡ್ಡಗಟ್ಟಲು ಪ್ರಯತ್ನಿಸಿದ್ರೆ ನಾನು ಬಲವಾಗಿ ನಿಲ್ಲುತ್ತೇನೆ ಅನ್ನೋ ಭಾವನೆ ಒಳ್ಳೇದೇ, ಆದರೆ ಅದನ್ನ ಎಲ್ಲಿ, ಹೇಗೆ ಮತ್ತು ಯಾರ ಮುಂದೆ ಪ್ರದರ್ಶಿಸಬೇಕು ಎಂಬ ವಿವೇಚನೆ ಅತ್ಯಗತ್ಯ. ಈ ರೀತಿಯ ವೃತ್ತಿ ಬದಲಾವಣೆ, ಸ್ಥಳಾಂತರ, ಹೊಸ ಜವಾಬ್ದಾರಿಗಳು ಅಂದಾಗ ಸಹಜವಾಗಿಯೇ ಹಣಕಾಸಿನ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಹೊಸ ಮನೆ, ಹೊಸ ಜೀವನ ಶೈಲಿ ಇದೆಲ್ಲವನ್ನೂ ನಿಭಾಯಿಸಲು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅಂತ ಈ ಮೂಲ ವಿವರಿಸುತ್ತದೆಯಾ? ಹೌದು, ಹಣಕಾಸಿನ ವಿಷಯದಲ್ಲಿ ಚಿತ್ರಣ ಬಹಳ ಮಿಶ್ರವಾಗಿದೆ. ಒಂದು ಕಡೆ ಹಠಾತ್ ಲಾಭ, ಇನ್ನೊಂದು ಕಡೆ ಅಷ್ಟೇ ದೊಡ್ಡ ಅನಿರೀಕ್ಷಿತ ಖರ್ಚು. ಇದು ಹಣಕಾಸಿನ ವಿಷಯದಲ್ಲಿ ಒಂದು ರೀತಿಯ ಹಗ್ಗಜಗ್ಗಾಟದ ಸಮಯ. ಹಠಾತ್ ಲಾಭ ಅಂದ್ರೆ ಯಾವ ರೀತಿ? ಲಾಟ್ರಿ ಹೊಡೆಯುತ್ತಾ? ಲಾಟ್ರಿ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಕೆಲಸದಲ್ಲಿ ದೊಡ್ಡ ಬೋನಸ್ಸು, ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ, ಅಥವಾ ಹಿಂದೆ ಎಲ್ಲೋ ಹೂಡಿಕೆ ಮಾಡಿದ್ದು ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತವನ್ನು ತಂದುಕೊಡಬಹುದು. ಕೆಲವೊಮ್ಮೆ ಗುಪ್ತ ಮೂಲಗಳಿಂದ, ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹಣ ಬರೋ ಸಾಧ್ಯತೆಗಳೂ ಇವೆ. ರಾಹು ಯಾವಾಗ್ಲೂ ಅನಿರೀಕ್ಷಿತ ಫಲಿತಾಂಶಗಳನ್ನೇ ಕೊಡೋದು. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಹಣ ಬರ್ತಿದ್ರೆ ಒಳ್ಳೇದೇ ಅಲ್ವಾ? ಸಮಸ್ಯೆ ಇರೋದು ಹಣದ ಹರಿವಿನ ವೇಗದಲ್ಲಿ. ಈ ಸಮಯದ ಹಣದ ಹರಿವು ಒಂದು ಪೈಪ್ಲೈನ್ ಇದ್ದ ಹಾಗೆ. ಒಂದು ಕಡೆಯಿಂದ ನೀರು ರಭಸವಾಗಿ ಬರುತ್ತೆ, ಆದರೆ ಇನ್ನೊಂದು ಕಡೆ ಅಷ್ಟೇ ದೊಡ್ಡ ಲೀಕ್ಗಳಿರ್ತವೆ. ನಮ್ಮ ಕೆಲಸ ಆ ಲೀಕ್ಗಳನ್ನು ಆದಷ್ಟು ಬೇಗ ಮುಚ್ಚುವುದು.
ಅಂದ್ರೆ ಬಂದ ಹಣ ಅಷ್ಟೇ ವೇಗವಾಗಿ ಖರ್ಚಾಗುತ್ತೆ. ಮನೆ ನವೀಕರಣ, ಹೊಸ ವಾಹನ ಖರೀದಿ, ಸ್ಥಳಾಂತರದ ಖರ್ಚು ಅಥವಾ ಕುಟುಂಬದ ಯಾವುದೋ ಸಮಾರಂಭಕ್ಕೆ ದೊಡ್ಡ ಖರ್ಚು ಎದುರಾಗಬಹುದು. ಹಾಗಿದ್ರೆ ಈ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಇದು ಬಹಳ ಒತ್ತಡದ ವಿಷಯ. ಈ ಮೂಲದಲ್ಲಿ ಏನಾದರೂ ಸಲಹೆಗಳಿವೆಯೇ? ಖಂಡಿತ. ಒಂದು ಬಹಳ ಪ್ರಾಯೋಗಿಕವಾದ ಸಲಹೆ ಇದೆ. ಹಠಾತ್ತನೆ ಬಂದ ಹಣವನ್ನು ಕಂಡಾಗ ಒಂದು ರೀತಿಯ ಭ್ರಮೆ ಉಂಟಾಗಬಹುದು. ಆ ಭ್ರಮೆಗೆ ಒಳಗಾಡಿ ಪೂರ್ತಿ ಹಣವನ್ನು ಷೇರ್ ಮಾರುಕಟ್ಟೆಯಂತಹ ಅಪಾಯಕಾರಿ ಹೂಡಿಕೆಗಳಲ್ಲಿ ತೊಡಗಿಸಬೇಡಿ. ಬದಲಾಗಿ ಸ್ವಲ್ಪ ಭಾಗವನ್ನು ಚಿನ್ನದಂತಹ ಸುರಕ್ಷಿತ, ಸ್ಪಷ್ಟವಾಗಿ ಕಾಣುವ ಸ್ವತ್ತಿನಲ್ಲಿ ಹೂಡಿಕೆ ಮಾಡಿ. ರಾಹು ಭ್ರಮೆಯನ್ನು ಸೃಷ್ಟಿಸಿದರೆ ಚಿನ್ನ ವಾಸ್ತವವನ್ನು ಪ್ರತಿನಿಧಿಸುತ್ತೆ. ಸರಿ ಸರಿ. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ: ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಕೇವಲ ಸ್ಟೇಟಸ್ ತೋರಿಸಿಕೊಳ್ಳಲು ಸಾಲ ಮಾಡಬೇಡಿ. ಅಗತ್ಯಗಳಿಗಾಗಿ ಮಾಡಿದರೆ ಪರವಾಗಿಲ್ಲ, ಆದರೆ ವಿಲಾಸಿ ಜೀವನಕ್ಕಾಗಿ ಮಾಡುವ ಸಾಲ ಮುಂದೆ ದೊಡ್ಡ ಹೊರೆಯಾಗಬಹುದು. ವೃತ್ತಿಯ ಮಹತ್ವಾಕಾಂಕ್ಷೆ ಮತ್ತು ಹಣಕಾಸಿನ ಹಗ್ಗಜಗ್ಗಾಟದ ನಡುವೆ ಕುಟುಂಬ ಜೀವನದ ಸಮತೋಲನ ತಪ್ಪಿ ಹೋಗುವ ಅಪಾಯವಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಮೂಲದಲ್ಲಿ ಇನ್ನಷ್ಟು ವಿವರಗಳಿವೆ? ಹೌದು, ಇದು ಈ ಸಂಚಾರದ ಅತ್ಯಂತ ಸೂಕ್ಷ್ಮವಾದ ಭಾಗ. ಕೆಲಸ ಮತ್ತು ಮನೆಯ ನಡುವೆ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟವಾಗ್ಬೋದು. ದಿನದ ಹೆಚ್ಚಿನ ಸಮಯ ಮತ್ತು ಶಕ್ತಿ ಕೆಲಸದಲ್ಲೇ ಖರ್ಚಾಗೋದ್ರಿಂದ ಮನೆಗೆ ಬಂದಾಗ ಆಯಾಸ, ಕಿರಿಕಿರಿ ಉಂಟಾಗ್ಬೋದು. ಇದು ಮನೆಯಲ್ಲಿ ಸಣ್ಣಪುಟ್ಟ ಜಗಳಗಳಿಗೆ ಅಥವಾ ನಾವು ಒಂದೇ ಮನೆಯಲ್ಲಿದ್ರೂ ಭಾವನಾತ್ಮಕವಾಗಿ ದೂರವಾಗ್ತಾ ಇದ್ದೇವೆ ಎಂಬ ಭಾವನೆಗೆ ಕಾರಣವಾಗ್ಬೋದು. ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅಂತಲೂ ಹೇಳಲಾಗಿದೆ. ಯಾಕೆ? ಏಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ 4ನೆಯ ಮನೆ ನೇರವಾಗಿ ತಾಯಿಯನ್ನು ಮತ್ತು ಮನೆಯ ವಾತಾವರಣವನ್ನು ಪ್ರತಿನಿಧಿಸುತ್ತೆ. ರಾಹು ಒಂದು ರೀತಿಯಲ್ಲಿ ಅಶಾಂತಿಯನ್ನು ಉಂಟುಮಾಡುವ ಗ್ರಹ. ಹಾಗಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಾಪಾಡಿಕೊಳ್ಳೋದು ಒಂದು ಸವಾಲಾಗ್ಬೋದು. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರೋದ್ರಿಂದ ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗತ್ತೆ. ಈ ಭಾವನಾತ್ಮಕ ಒತ್ತಡವನ್ನು ನಿಭಾಯಿಸಲು ಏನು ಮಾಡಬಹುದು? ಯೋಚಿಸಿ ಮಾತನಾಡಿ ಅನ್ನೋದು ಸುಲಭ, ಆದ್ರೆ ಕೋಪ ಬಂದಾಗ ಪಾಲಿಸುವುದು ಕಷ್ಟ. ನಿಜ. ಅದಕ್ಕೇನೆ ಇಲ್ಲಿ ಒಂದು ಸರಳವಾದ ತಂತ್ರವನ್ನು ಸೂಚಿಸಲಾಗಿದೆ. ಯಾರಾದರೂ ಏನಾದರೂ ಹೇಳಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಮನಸ್ಸಿನಲ್ಲಿ 1ರಿಂದ 10ರವರೆಗೆ ಎಣಿಸಿ. ಆ ಕೆಲವು ಸೆಕೆಂಡುಗಳ ವಿರಾಮ ನಮ್ಮ ಮೆದುಳಿಗೆ ಯೋಚಿಸಲು ಸಮಯ ಕೊಡುತ್ತೆ. ರಾಹು ತಕ್ಷಣದ ಆವೇಗದ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸುತ್ತಾನೆ. ಆ ವಿರಾಮವು ಆ ಆವೇಗಕ್ಕೆ ಒಂದು ಸರ್ಕ್ಯೂಟ್ ಬ್ರೇಕರ್ನಂತೆ ಕೆಲಸ ಮಾಡುತ್ತದೆ. ಇದು ಒಳ್ಳೆಯ ಟೆಕ್ನಿಕ್. ಹೌದು, ಇದು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಹಳ ಸಹಾಯ ಮಾಡುತ್ತದೆ. ಪ್ರಾಯೋಗಿಕವಾಗಿ ಕುಟುಂಬದ ಜೊತೆ ಸಮಯ ಕಳೆಯಲು ಬೇರೆ ಯಾವ ಸಲಹೆಗಳಿವೆ? ಕುಟುಂಬಕ್ಕಾಗಿ ಸಮಯ ಮೀಸಲಿಡಲು ಒಂದು ದಿನಚರಿಯನ್ನು ರೂಪಿಸಿಕೊಳ್ಳೋದು ಉತ್ತಮ. ಉದಾಹರಣೆಗೆ, ವಾರದಲ್ಲಿ 1 ದಿನ ಸಂಜೆ ನಾನು ಸಂಪೂರ್ಣವಾಗಿ ಕುಟುಂಬದ ಜೊತೆ ಇರ್ತೀನಿ, ಯಾವುದೇ ಆಫೀಸ್ ಕರೆಗಳನ್ನು ತಗೊಳ್ಳೋದಿಲ್ಲ ಎಂಬ ನಿಯಮವನ್ನು ಹಾಕಿಕೊಳ್ಳುವುದು. ಜೊತೆಗೆ ಸಣ್ಣ ಪ್ರವಾಸಗಳನ್ನು ಯೋಜಿಸುವುದು ಕೂಡ ವಾತಾವರಣವನ್ನು ತಿಳಿಗೊಳಿಸಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಕೆಲಸದ ನಿಮಿತ್ತ ಪ್ರಯಾಣಗಳು ಹೆಚ್ಚಾಗುವುದರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸವಾಗದಂತೆ ನೋಡಿಕೊಳ್ಳೋದು ಕೂಡ ಮುಖ್ಯ. ಸರಿ, ಇಷ್ಟೆಲ್ಲ ಸವಾಲುಗಳು, ಒತ್ತಡಗಳು ಇವೆ. ಆದ್ರೆ ಈ ಸಂಚಾರದಲ್ಲಿ ಸಕಾರಾತ್ಮಕ ಶಕ್ತಿಯೂ ಇದೆ. ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಈ ಮೂಲದಲ್ಲಿ ಏನಾದ್ರೂ ಪರಿಹಾರಗಳನ್ನು ಸೂಚಿಸಿದ್ದಾರಾ? ಖಂಡಿತವಾಗಿಯೂ. ಈ ಪರಿಹಾರಗಳನ್ನು ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡಬಾರದು. ಬದಲಿಗೆ ಇವುಗಳನ್ನು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು, ಮಾನಸಿಕ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ಪಡೆಯಲು ಸಹಾಯ ಮಾಡುವ ಸಾಧನಗಳಾಗಿ ನೋಡಬೇಕು. ಹಾಗಾದ್ರೆ ಮೊದಲನೇ ಪರಿಹಾರ ಯಾವುದು? ಮೊದಲನೆಯದು ಮಂತ್ರಜಪ. ರಾಹುವಿನ ಬೀಜ ಮಂತ್ರವಾದ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಇದನ್ನು ಪ್ರತಿದಿನ 108 ಬಾರಿ ಜಪಿಸಲು ಹೇಳಲಾಗಿದೆ. ಮಂತ್ರ ಜಪಿಸುವುದರ ಹಿಂದಿನ ಉದ್ದೇಶವೇನು? ರಾಹು ಗೊಂದಲವನ್ನು ಸೃಷ್ಟಿಸುತ್ತಾನೆ, ಮನಸ್ಸನ್ನು ಚಂಚಲಗೊಳಿಸುತ್ತಾನೆ. ಒಂದು ಮಂತ್ರವನ್ನು ಲಯಬದ್ಧವಾಗಿ ಪುನರಾವರ್ತಿಸುವುದರಿಂದ ಆ ಚಂಚಲ ಮನಸ್ಸಿಗೆ ಒಂದು ಲಂಗರು ಸಿಕ್ಕಂತಾಗುತ್ತದೆ. ಇದು ಗೊಂದಲದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಶಿವನ ಆರಾಧನೆಯ ಬಗ್ಗೆಯೂ ಉಲ್ಲೇಖವಿದೆ. ರಾಹುವಿಗೂ ಶಿವನಿಗೂ ಏನು ಸಂಬಂಧ? ಇದೊಂದು ಆಸಕ್ತಿದಾಯಕ ಸಂಪರ್ಕ. ಜ್ಯೋತಿಷ್ಯ ಮತ್ತು ಪುರಾಣಗಳ ಪ್ರಕಾರ ರಾಹುವಿನಂತಹ ಉಗ್ರ ಮತ್ತು ಬಂಡಾಯದ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಿರುವುದು ಮಹಾದೇವನಿಗೆ ಮಾತ್ರ. ಶಿವನು ಸ್ಥಿರತೆ ಮತ್ತು ವೈರಾಗ್ಯದ ಸಂಕೇತ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು ಅಥವಾ ಶನಿವಾರದಂದು ರುದ್ರಾಭಿಷೇಕ ಮಾಡಿಸುವುದು ನಮ್ಮೊಳಗಿನ ರಾಹುವಿನ ಅತಿಯಾದ ಮಹತ್ವಾಕಾಂಕ್ಷೆ ಮತ್ತು ಅಶಾಂತಿಯನ್ನು ಶಿವನ ಸ್ಥಿರತೆಗೆ ಅರ್ಪಿಸಿದಂತೆ. ಇದು ಬಿರುಗಾಳಿಯ ಮಧ್ಯೆ ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ. ಇನ್ನು ದಾನದ ಬಗ್ಗೆಯೂ ಹೇಳಲಾಗಿದೆ.
ಉದ್ದಿನ ಬೇಳೆಯನ್ನು ದಾನ ಮಾಡಲು ಸೂಚಿಸಲಾಗಿದೆ. ಇದರ ಹಿಂದಿನ ತರ್ಕವೇನು? ಪ್ರತಿಯೊಂದು ಗ್ರಹಕ್ಕೂ ಸಂಬಂಧಿಸಿದ ಒಂದು ಧಾನ್ಯವಿರುತ್ತೆ. ರಾಹುವಿಗೆ ಸಂಬಂಧಿಸಿದ್ದು ಉದ್ದಿನಬೇಳೆ. ಶನಿವಾರದಂದು ಉದ್ದಿನಬೇಳೆಯನ್ನು ದಾನ ಮಾಡುವುದು ಅಥವಾ ನೆನೆಸಿದ ಉದ್ದಿನಬೇಳೆಯನ್ನು ಹಸುವಿಗೆ ತಿನ್ನಿಸುವುದು ಒಂದು ಸಾಂಕೇತಿಕ ಕ್ರಿಯೆ. ಇದು ಬಿಟ್ಟುಕೊಡುವ ಮನೋಭಾವವನ್ನು ಪ್ರತಿನಿಧಿಸುತ್ತೆ. ರಾಹು ಅತಿಯಾದ ಆಸೆ ಮತ್ತು ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಪ್ರೋತ್ಸಾಹಿಸುತ್ತಾನೆ. ದಾನ ಮಾಡುವುದರಿಂದ ನಾವು ಆ ಹಿಡಿತವನ್ನು ಸಡಿಲಗೊಳಿಸುತ್ತೇವೆ. ಇದು ನಮ್ಮ ಕರ್ಮಫಲವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ತಿರುಗಿಸಲು ಸಹಕರಿಸುವ ಒಂದು ಉಪಾಯ ಅಂತ ನಮ್ಮ ಮೂಲದಲ್ಲಿ ವಿವರಿಸಲಾಗಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ನೋಡುವುದಾದರೆ 2026ರ ಈ 126 ದಿನಗಳು ವೃಶ್ಚಿಕ ರಾಶಿಯವರಿಗೆ ಒಂದು ಅಗ್ನಿ ಪರೀಕ್ಷೆಯಂತೆ. ಇದು ವೃತ್ತಿಜೀವನದಲ್ಲಿ ಅಭೂತಪೂರ್ವ ಅವಕಾಶಗಳನ್ನು, ಧೈರ್ಯವನ್ನು ಮತ್ತು ಬೆಳವಣಿಗೆಯನ್ನು ತರಲಿದೆ. ಹೌದು, ಆದರೆ ಅದೇ ಸಮಯದಲ್ಲಿ ಕುಟುಂಬ ಮತ್ತು ಹಣಕಾಸಿನ ವಿಷಯದಲ್ಲಿ ಅತೀವವಾದ ಸಮತೋಲನ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುವುದು ಅತ್ಯಗತ್ಯ. ಆತುರದ ನಿರ್ಧಾರಗಳು, ಆವೇಗದ ಮಾತುಗಳು ಅಪಾಯಕ್ಕೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ಈ ಎಲ್ಲ ಸವಾಲುಗಳ ಮಧ್ಯೆಯೂ ಹಿನ್ನೆಲೆಯಲ್ಲಿ ಹಿರಿಯರು, ಗುರುಗಳು ಅಥವಾ ಮಾರ್ಗದರ್ಶಕರಿಂದ ಒಂದು ರೀತಿಯ ರಹಸ್ಯ ಬೆಂಬಲ ಸಿಗೋ ಸಾಧ್ಯತೆಯೂ ಇದೆ. ಯಾರೋ ನಮ್ಮನ್ನು ಗಮನಿಸುತ್ತಿರುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ. ಇದು ನಮ್ಮ ಚರ್ಚೆಯ ಅಂತ್ಯಕ್ಕೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸುತ್ತಿದೆ. ಕೇಳುಗರು ಯೋಚಿಸಲು ಇಲ್ಲೊಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಹೋಗೋಣ. ನಿಮ್ಮ ಪ್ರಯಾಣವನ್ನು ಯಾರೋ ರಹಸ್ಯವಾಗಿ ಗಮನಿಸುತ್ತಿದ್ದಾರೆ ಮತ್ತು ಸರಿಯಾದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ ಎಂದು ಈ ಮೂಲದಲ್ಲಿ ಹೇಳಲಾಗಿದೆ. ಇದು ಕೇವಲ ಒಂದು ಜ್ಯೋತಿಷ್ಯದ ಭವಿಷ್ಯವೇ, ಅಥವಾ ನಮ್ಮ ಸುತ್ತಲೂ ನಮ್ಮ ಸಾಮರ್ಥ್ಯವನ್ನು ನಂಬಿ ಮೌನವಾಗಿ ನಮ್ಮನ್ನು ಪ್ರೋತ್ಸಾಹಿಸುವ ವ್ಯಕ್ತಿಗಳು ಯಾವಾಗ್ಲೂ ಇರ್ತಾರೆ ಮತ್ತು ಈ ರೀತಿಯ ಸವಾಲಿನ ಸಮಯದಲ್ಲಿ ನಾವು ಅವರನ್ನು ಗುರುತಿಸಲು ಕಲಿಯಬೇಕು ಎಂಬುದರ ಸಂಕೇತವೇ? ಯೋಚಿಸಿ.